ತುಂಗಭದ್ರಾ ನದಿ ತೀರದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರವಾಗಿ ಕೊಪ್ಪಳ ಅಧಿಕಾರಿಗಳು ಮತ್ತು ಬಸವರಾಜ ರಾಯರೆಡ್ಡಿ ನಡುವೆ ಜಟಾಪಟಿ ನಡೀತಾ ಇದೆ. ಇಲ್ಲಿ ಮರಳು ಮಾಫಿಯಾ ವಿರುದ್ಧ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಿಡಿದೆದ್ದಿದ್ರು. ದಂಧೆಕೋರರಿಗೆ ಅಧಿಕಾರಿಗಳೇ ಸಾಥ್ ನೀಡ್ತಾ ಇದ್ದಾರೆ. ಇದರಿಂದ ರಾಜ್ಯದ 400 ಕೋಟಿಗೂ ಹೆಚ್ಚು ರಾಯಧನವನ್ನ ದೋಚ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಮರಳು ಮಾಫಿಯಾ ನಡೀತಾ ಇರುವವರು ಹಾಗೂ ಅವರಿಗೆ ಸಾಥ್ ನೀಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇನ್ನು ಈ ಪತ್ರದ ಬೆನ್ನಲ್ಲೇ ಅಧಿಕಾರಿಗಳ ಸಹಿ ಮಾಡದ ಪತ್ರವೊಂದು ವೈರಲ್ ಆಗಿದೆ. ಹೀಗಾಗಿ ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ನವೆಂಬರ್ 2ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ಅನುಮತಿಯನ್ನ ಕೋರಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇನ್ನು ಇಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗೆ ಪಿಎಗೆ ಅನುಮತಿಯನ್ನ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಇಂದು ನೇರವಾಗಿ ಡಿಸಿ ಕಚೇರಿಗೆ ತೆರಳಿ ಮುಖಂಡರು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು. ಪಥ ಸಂಚಲನದ ದಿನಾಂಕ, ಸಮಯ, ಮೆರವಣಿಗೆಯ ಮಾರ್ಗ ಹಾಗೂ ಎಷ್ಟು ಜನ ಸೇರ್ತಾರೆ ಎಂಬ ಎಲ್ಲ ಮಾಹಿತಿಯುಳ್ಳ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೆ ಇತ್ತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ಗೆ ಮತ್ತೆ ಭೀಮ್ ಆರ್ಮಿ ಟಕ್ಕರ್ ಕೊಡಲು ಸಿದ್ಧವಾಗಿದ್ದು, ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಬೇಡಿ ಎಂದು ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದೆ. ನಾವು ಭೀಮನ ಮಕ್ಕಳು ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ಬಿಡ್ತೀವಾ? ಕೋರ್ಟ್ ಅವಕಾಶವನ್ನ ಕೊಟ್ಟರೆ ಕಾನೂನು ಹೋರಾಟಕ್ಕೂ ಸಿದ್ಧ ಅಂತ ಭೀಮ್ ಆರ್ಮಿ ಸಂಘಟನೆ ಅಧ್ಯಕ್ಷ ಎಸ್ ತವಡೆ ಹೇಳಿದ್ದಾರೆ. ನಿರ್ಬಂಧ ಸಮರದ ಮಧ್ಯೆ ಆರ್ಎಸ್ಎಸ್ಗೆ ಭಾರಿ ಜನಬೆಂಬಲ ದೊರೀತಾ ಇದೆ. ಬಾಗಲಕೋಟೆಯಲ್ಲಿ ಪಥ ಸಂಚಲನಕ್ಕೆ ಭಾರಿ ಜನ ವ್ಯಕ್ತವಾಗಿದೆ. ಇನ್ನು ಇಲ್ಲಿ ಒಂದ್ ಕಡೆ ಜಿಲ್ಲೆಯ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಹಲವು ಸಂಖ್ಯೆಯಲ್ಲಿ ಯುವಕರು ಭಾಗಿಯಾಗಿದ್ದು, ಕಾಂಗ್ರೆಸ್ ವಿವಾದದಿಂದಲೇ ಆರ್ಎಸ್ಎಸ್ಗೆ ಹೆಚ್ಚು ಜನರು ಎಂಟ್ರಿ ಹಾಕಿದೆ ಎನ್ನಲಾಗ್ತಾ ಇದೆ. ಗಣವೇಶದಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಸಹ ಭಾಗಿಯಾಗಿದ್ದು, ಜಿಲ್ಲೆಯ ಕೈ ನಾಯಕರಿಗೆ ಟೆನ್ಷನ್ ಹೆಚ್ಚಿಸಿದೆ. ಆರ್ಎಸ್ಎಸ್ ಅಷ್ಟೇ ಅಲ್ಲ, ಎಲ್ಲ ಸಂಘಟನೆಗಳು ಅನುಮತಿಯನ್ನ ಪಡಿಬೇಕು. ಆರ್ಎಸ್ಎಸ್ ಸಂಘಟನೆಗೆ ಮಾತ್ರ ಫೋಕಸ್ ಮಾಡೋಕೆ ಆಗಲ್ಲ ಅಂತ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ಸ್ಥಳದಲ್ಲಿ ಸಭೆಗೆ ಎಲ್ಲರೂ ಕೂಡ ಅನುಮತಿಯನ್ನ ಪಡಿಬೇಕು. ಕೇವಲ ಆರ್ಎಸ್ಎಸ್ಗೆ ಅಂಕುಶ ಎಂದು ನಾವು ಯಾವತ್ತಿಗೂ ಹೇಳಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆರ್ಎಸ್ಎಸ್ ಅಂತ ಎಲ್ಲಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ ಆರ್ಎಸ್ಎಸ್ ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು ಆರ್ಎಸ್ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗೋಲ್ಲ. ಅಂಕುಶ ಹಾಕ್ಬೇಕಾ? ಅಂಕುಶ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಅವಶ್ಯಕತೆ ಏನಿತ್ತು ಎಂದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದ್ರೆ, ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಆರ್ ಅಶೋಕ್ ಅವರೇ ನಿಮ್ಮ ಮಗನನ್ನ ಕಳುಹಿಸಿ, ನಿಮ್ಮ ಪ್ರಚೋದನಾಕಾರಿ ಭಾಷಣಕ್ಕೆ ಯುವಕರು ಜೈಲು ಸೇರ್ತಾ ಇದ್ದಾರೆ. ಬೇಲ್ ತೆಗೆದುಕೊಳ್ಳಲು ಆಗದೆ ಜೈಲಿನಲ್ಲಿಗೆ ಒದ್ದಾಟವಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಮಕ್ಕಳು ಬೀದಿಯಲ್ಲಿ ಗಲಾಟೆಯನ್ನ ಮಾಡ್ತಾರಾ? ಸ್ಟ್ರೈಕ್ಗೆ ಬರ್ತಾರಾ? ಹಿಂದುತ್ವ ಅಂತ ಹೋರಾಟವನ್ನ ಮಾಡ್ತಾರಾ? ಬಿಜೆಪಿ ನಾಯಕರ ಮಕ್ಕಳು USA UK ಅಂತ ಹೋಗ್ತಾರೆ. ಜಾಮೀನು ಕೊಡಲು ಬಿಜೆಪಿ ನಾಯಕರು ಬಂದಿದ್ದಾರಾ? ಯುವಕನ ಕುಟುಂಬಸ್ಥರು ಮಾತ್ರ ಜೈಲಿಗೆ ಓಡಾಡ್ತಾ ಇದ್ದಾರೆ ಎಂದು ರಾಜಕೀಯ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾನು ಈಗ RSS ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ. ಅವಶ್ಯಕತೆ ಏನಿತ್ತು? ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡ್ಬೇಕಾಗಿತ್ತು? RSS ಅವ್ರಿಗೆ ಏನಾದ್ರು ನಾನು ಹೇಳೋದು, ಅಶೋಕಣ್ಣ ನಿಮ್ಮ ಮಗನ್ ನಿಲ್ಲಿಸಿ ಅಖಾಡಕ್ಕೆ. ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೋಡ್ರಯ್ಯ, ಆ ಮಂಗಳೂರಲ್ಲಿ ಬಿಜೆಪಿ ಅವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ, ಬೇಲ್ಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ ಹಿಡಿತಾರಾ? ಈ ಬಿಜೆಪಿ ಲೀಡರ್ ಮಕ್ಕಳು ಬಂದು ಯಾವನಾದ್ರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನ? ಹಿಂದುತ್ವ ಅಂತ ಫೈಟ್ ಮಾಡ್ತಾನ? ಯಾವತ್ತಾದ್ರೂ ಸ್ಟ್ರೈಕ್ ಬಂದಿರೋದು ನೋಡಿದೀರಾ? ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು, ಆಕ್ಸ್ಫರ್ಡು, US UK, ಆಡಿ, ಬೆನ್ಸು, BMW. ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ. ನೀನ್ ಯಾವತ್ತಾದ್ರೂ ಜೈಲಲ್ಲಿ ಇದ್ದಾಗ, ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ, ನೀನ್ ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡಕ್ಕೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮ, ನಿನ್ನ ಹೆಂಡತಿ ಬಂದಿರ್ತಾರೆ.
ಯಾವನಾದ್ರೂ ಬಿಜೆಪಿ ಲೀಡರ್ ಬೆಂಗಳೂರಿಂದ ಬರ್ತಾನ? ಹೋಗ್ಲಿ, ನಿನ್ ಶ್ಯೂರಿಟಿ ಕೊಟ್ಟಿರ್ತಾನ? ಯಾವನಾದ್ರೂ ಬೇಲ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಿರ್ತಾನ? ಹೋಗ್ಲಿ, ನೀನ್ ಬೆಂಗಳೂರಿಗೆ ಬಂದ್ರೆ ಅವ್ರ ಮನೆ ಹತ್ರ ಬಂದ್ರೆ ಅಪ್ಪ ಪಾಪ ನೀನ್ ಹಿಂದುತ್ವದ ಗಲಾಟೆಯಲ್ಲಿ ಅರೆಸ್ಟ್ ಆಗಿದೆ, ಬಾರಾಜ ಟಿಫನ್ ತಿನ್ನು ಅಂತಾನ? ಬಿಜೆಪಿ ಲೀಡರ್ಗಳು ಕಳ್ಳರು, ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು. ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆ ಅಲ್ಲ ಅಷ್ಟೇ ಇರೋದು, ನಮ್ಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ. ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ, ಡಿ ಕೆ ಶಿವಕುಮಾರರು ಇದ್ದಾರೆ. ನಾನು ಈಗ RSS ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ, ಅವಶ್ಯಕತೆ ಏನಿತ್ತು? ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡ್ಬೇಕಾಗಿತ್ತು? RSS ಅವ್ರಿಗೆ ಏನಾದ್ರು ನಾನು ಹೇಳೋದು, ಅಶೋಕಣ್ಣ ನಿಮ್ಮ ಮಗನ್ ನಿಲ್ಲಿಸಿ ಅಖಾಡಕ್ಕೆ. ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೋಡ್ರಯ್ಯ, ಆ ಮಂಗಳೂರಲ್ಲಿ ಬಿಜೆಪಿ ಅವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ, ಬೇಲ್ಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಎತ್ತಿ ಹಿಡಿದು ಸರ್ಕಾರದ ಘನ ಸಾಧನೆಗಳು ಎಂದು ಗುಡುಗಿದ್ದಾರೆ. ಮೈಸೂರಿನಲ್ಲಿ ಹೆಣ್ಣು ಮಗಳ ಕೊಲೆ ಮತ್ತು ಅತ್ಯಾಚಾರ, ಬೆಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ರೇಪ್, ಸಂಬಳ ವಿಳಂಬದಿಂದ ಬೇಸತ್ತ ಗ್ರಂಥಪಾಲಕಿ ಸೂಸೈಡ್ ಮಾಡಿಕೊಂಡಿದ್ದಾರೆ. 27 ತಿಂಗಳ ಸಂಬಳ ಬಾಕಿ ಹಿನ್ನೆಲೆಯಲ್ಲಿ ವಾಟರ್ಮ್ಯಾನ್ ಆತ್ಮಹತ್ಯೆ, ಬಾಗಲಕೋಟೆ ಪ್ರವೇಶಿಸದಂತೆ ಸ್ವಾಮೀಜಿಗೆ ನಿರ್ಬಂಧ, ರಸ್ತೆ ಗುಂಡಿಯಿಂದ ಆಂಧ್ರಪ್ರದೇಶಕ್ಕೆ ಗೂಗಲ್ ವಲಸೆ, RSS ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ PDO ಸಸ್ಪೆಂಡ್, ಸರ್ಕಾರ ಪ್ರಶ್ನೆ ಮಾಡಿದ್ದಕ್ಕೆ ಉದ್ಯಮಿಗಳ ಮೇಲೆ ಟ್ರೋಲ್ ದಾಳಿ. ಇಂತಹ ಎಲ್ಲ ಘಟನೆಗಳನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಾಲ್ಮೀಕಿ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರವಾಗಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ದೂರು ದಾಖಲಾಗಿದೆ. ವೀರ ಸಿಂಧೂರ ಲಕ್ಷ್ಮಣ ಯುವ ಸೇನೆಯಿಂದ ಮುಧೋಳ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ದಾವಣಗೆರೆ, ಬಳ್ಳಾರಿ, ಹಾಸನದ ಬೇಲೂರು ಠಾಣೆಯಲ್ಲೂ ಈ ಪ್ರಕರಣ ದಾಖಲಾಗಿದೆ. ಮಾಜಿ ಸಂಸದ ರಮೇಶ್ ಕತ್ತಿಯನ್ನ ಬಂಧಿಸುವಂತೆ ಆಗ್ರಹಿಸಲಾಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ರಮೇಶ್ ಕತ್ತಿಯಿಂದ ಜಾತಿ ನಿಂದನೆ ಆರೋಪ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಅಥಣಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೇವರ್ಗಿ ಸಂಕೇಶ್ವರ್ ರಾಜ್ಯ ಹೆದ್ದಾರಿಯನ್ನ ತಡೆದು ವಾಲ್ಮೀಕಿ ಸಮುದಾಯದ ಜನರಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ವೃತ್ತದಲ್ಲಿ 100 ಜನ ಭಾಗಿಯಾಗಿ ಟೈರ್ಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ಭಾವಚಿತ್ರವನ್ನ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇಲ್ಲಿ ರಮೇಶ್ ಕತ್ತಿಯನ್ನ ಕೂಡಲೇ ಬಂಧಿಸುವಂತೆ ಅಥಣಿ ತಹಶೀಲ್ದಾರ್ ಮುಖಾಂತರ ಗವರ್ನರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಇದೇ ನಮ್ಮ ಅಂತರಂಗ ಸುದ್ದಿ, ಇದೇ ನಮ್ಮ ಬಹಿರಂಗ ಸುದ್ದಿ, ಇದೇ ಆ ಕೂಡಲ ಸಂಗಮ ನಡೆಸುವ ಆಚೆ ಬಂದಿದ್ದರು. ಅದನ್ನು ಸಹಿಸಲಾರದೆ ಇವತ್ತೇ ಮಾತಾಡ್ತಾರೋ ಅದಕ್ಕೆ ದಯವಿಟ್ಟು ಮತ್ತೊಂದು ನೀವು ಉಳಿಯುವುದಾಗಲಿಲ್ಲ. ಸತ್ಯವೇ, ಒಂದು ಜಾತಿಯ ನಿಂದನೆ ಮಾಡುವುದು ಸರಿಯಲ್ಲ. ನೀವು ಸಾಮಾನ್ಯ ಮನುಷ್ಯರಲ್ಲ. ಒಂದು ನೀವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನೀವು ಪ್ರತಿ ಜನಪ್ರತಿನಿಧಿಯಾಗಿ ಆರಿಸಬಂದಂತ ವ್ಯಕ್ತಿಗಳು ಇದ್ದು ಜನಾಂಗಕ್ಕೆ ಚೆನ್ನಾಗುವವರೆಗೆ ನಿಮ್ಮನ್ನು ನಾವು ಬಿಡುವುದಿಲ್ಲ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ, ಅವರನ್ನು ಬಂಧನಕ್ಕೆ ಹಾಕಬೇಕು. ಹಾಗೂ ನಮ್ಮ ಸಮಸ್ತ ನಾಯಕರ ಕೃಷಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಕಳ್ಳಾಟದಿಂದ ರೈತರು ಕಂಗಾಲಾಗಿದ್ದಾರೆ. ಹಾವೇರಿಯ ಸವಣೂರು ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಒಂದೇ ದರ ನಿಗದಿಯಿಂದ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ದರ ಇಲ್ಲಿ ಸಿಗದಂತಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ದರ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳು ಮಾತಾಡಿಕೊಂಡು ಕಡಿಮೆ ದರ ನಿಗದಿ ಮಾಡ್ತಾ ಇದ್ದಾರೆ. ಮಳೆಯಿಂದ ಬೆಳೆ ನಾಶದ ನಡುವೆ ಈ ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿದೆ. ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ರೈತರು ಬೇಸರವನ್ನ ಹೊರಹಾಕಿದ್ದಾರೆ. ಮಿಷನ್ ಅದ ಮತ್ತೆ ಮಿಷನ್ ಹಾಕಕ್ಕೆ ಒಂದು ತಾಸಿಗೆ ಒಂದು ₹1,000 ಅಂತ ಅದಕ್ಕೆ ಆಗ್ಬೇಕು. ಅದಕ್ಕೆ ಮಿಷನ್ ₹1,000 ಈ ಹೊಂದೊಂದು ಹಾಕಿದ್ರೆ ಮತ್ತೆ ತಂದು ಮಿಷನ್ ಹಿಡಿತೀವಿ. ಮಿಷನ್ ಬೇರೆ ಅದು ಎಕ್ಸ್ಟ್ರಾ ಕೊಡ್ಕೊಂಡು ಅಲ್ಲ, ಅದಕ್ಕೆ ಆಗಲ್ರಿ ಅದು
ಅದ ಮೊನ್ನೆ ಏನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾರ್ಕೆಟ್ನಾಗ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅಂತಂದ್ರೆ ರೇಟ್ ಹಾಕೊಳ್ರಿ ಎಲ್ಲ ಮಾತಾಡ್ಕೊಂಡು ಹಾ ರೇಟ್ ಕಮ್ಮಿ ಆಗೈತೆ ನೋಡ್ರಿ. ರೇಟ್ ಕಮ್ಮಿ ಮಾಡತ್ತಾರ. 4,000 4,000 2,000 ಹಾಕ್ಯಾರ ನೋಡ್ರಿ. ಈ ಚಲೋ ಕಾಳಿದ್ರು ಚಲೋ ಕಾಳಿದ್ರಿ 4,000 ಅಲ್ರಿ, ಚಲೋ ಕಾಳಿದ್ರು ಒಳ್ಳೆ ರೇಟ್ ಸಿಗ್ತಿತ್ತು ಅವಾಗೆಲ್ಲ. ಈಗ ಸಿಗ್ತಾ ಇಲ್ರಿ, ಈಗ ಸಿಗೋಲ್ರಿ ಒಟ್ಟ ಎಲ್ಲಾ ಸಾರಾ ಸಗಟ್ ಮಾಡಿರೇನ್ರಿ? ರೇಟ ಇಲ್ರಿ. ಹಾ ಅವ್ರು ಮಾತಾಡ್ಕೊಂಡೆಲ್ಲ ಮಾಡ್ರಿ. ಹಾ ಹಾ ಒಂದ್ ಹಾಕ್ತಾರಿ ಒಂದ್ ಚೀಲಕ್ಕ 6,700 800 ಹಾಕ್ತಾರ. ಒಂದ್ ಚೀಲ ಒಂದ್ 30 kg 35 kg ಸ್ವಲ್ಪ ತರಕ ಮಿಷನ್ ಅದ. ಮತ್ತೆ ಮಿಷನ್ ಹಾಕಕ ಒಂದ್ ತಾಸಿಗೆ $1,000 ಅಂತ. ಅದಕ್ಕೆ ಆಳ್ಬೇಕು, ಅದಕ್ಕೆ ಮಿಷನ್ $1,000. ಈ ಹೊಲದಂದ ಹಾಕ ಮತ್ತೆ ತಂದು ಮಿಷನ್ ಹಿಡಿತೀವಿ. ಮಿಷನ್ ಬೇರೆ ಅದು ಎಕ್ಸ್ಟ್ರಾ ಕೊಡ್ಕೊಂಡು ಎಲ್ಲ ಅದಕ್ಕೆ ಅಕ್ರಮವಾಗಿ ಜಾನುವಾರುಗಳ ಸಾಗಾಟ ಮಾಡ್ತಾ ಇದ್ದವರನ್ನ ಪೊಲೀಸರು ಸಿನಿಮೆಯ ರೀತಿಯಾಗಿ ಬೊಲೆರೋ ವಾಹನವನ್ನ ಚೇಸ್ ಮಾಡಿದ್ದಾರೆ. ನಂಜನಗೂಡಿನಲ್ಲಿ ನಡೆದಿದೆ. ಪೊಲೀಸರ ಚೇಸ್ಗೆ ಬೆದರಿದ ಕಿಡಿಗೇಡಿಗಳು ವಾಹನವನ್ನ ವೇಗವಾಗಿ ಓಡಿಸಿದ ಪರಿಣಾಮವಾಗಿ ಪಲ್ಟಿಯಾಗಿದೆ. ವಾಹನದಲ್ಲಿದ್ದ ವ್ಯಕ್ತಿಗಳು ಪರಾರಿಯಾಗಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದಾಗ ಕರುಗಳು ಸಹ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ತಕ್ಷಣ ಸ್ಥಳೀಯರ ಸಹಾಯದಿಂದ 20 ಕರುಗಳನ್ನು ರಕ್ಷಿಸಲಾಗಿದೆ. ದನ ಕರುಗಳನ್ನು ಮೈಸೂರಿನ ಪಿಂಜರಾ ಪೋಲ್ಗೆ ರವಾನಿಸಿದ್ದು ಹುಲ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಸರಾದಲ್ಲಿ ಭಾಗವಹಿಸಿದ್ದ ಆನೆಗಳಿಗೆ ಇದೆಂತಹ ದುಸ್ಥಿತಿಯನ್ನು ಹಾಕಿದೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಂಬಾರಿ ಹೊತ್ತಿದ್ದ ಆನೆಗೆ ಸಾಥ್ ನೀಡಿದ್ದ ಬಾಲಣ್ಣ ಸ್ಥಿತಿ ಗಂಭೀರವಾಗಿದೆ. ದಸರಾ ವೇಳೆ ಕಾಲು ನೋವಿನಿಂದ ಬಾಲಣ್ಣ ಬಳಲ್ತಾ ಇತ್ತು. ನೋವಿನಲ್ಲೂ ದಸರಾಗೆ ಕಳಿಸಿ ಸಿಬ್ಬಂದಿ ಬೇಜವಾಬ್ದಾರಿಯನ್ನ ತೋರಿದ್ರು. ಕಾಲು ನೋವು ಹೆಚ್ಚಾದಾಗ ಬಾಲಣ್ಣನ ಕಿವಿಗೆ ಇಂಜೆಕ್ಷನ್ ನೀಡಲಾಗಿತ್ತು. ಇಂಜೆಕ್ಷನ್ ಎಡವಟ್ಟಿನಿಂದಾಗಿ ರಿಯಾಕ್ಷನ್ ಆಗಿ ಕಿವಿಯಲ್ಲಿ ಹುಳುಗಳು ಬಿದ್ದಿವೆ. ವಿಕ್ರಾಂತ್ ಆನೆಗೆ ಪಳಗಿಸುವ ನೆಪದಲ್ಲಿ ಹಿಂಸೆ ನೀಡಿರುವ ಆರೋಪ ಇಲ್ಲಿ ಕೇಳಿಬಂದಿದೆ. ರಾಜನಂತಿದ್ದ ವಿಕ್ರಾಂತ್ ಈಗ ಗಂಭೀರ ಗಾಯದಿಂದ ದುರ್ಬಲವಾಗಿರುವುದು ಶೋಚನೀಯ. ದಸರಾದಲ್ಲಿ ಭಾಗವಹಿಸಿದ್ದ ಆನೆಗಳಿಗೆ ಇದೆಂತಹ ದುಸ್ಥಿತಿ ಅಂತಾನೆ ಹೇಳ್ಬೋದು. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅರಣ್ಯ ಅಧಿಕಾರಿಗಳ ಮಾಡಿದ ಎಡವಟ್ಟಿನಿಂದಾಗಿ ಅಂಬಾರಿ ಹೊತ್ತಿದ್ದ ಆನೆಗೆ ಸಾಥ್ ನೀಡಿದ್ದ ಬಾಲಣ್ಣನ ಸ್ಥಿತಿ ಈಗ ಗಂಭೀರವಾದ ಪರಿಸ್ಥಿತಿ ಬಂದಿರುವಂಥದ್ದು. ಇನ್ನು ಕಾಲು ನೋವಿನಿಂದ ಬಾಲಣ್ಣ ಬಳಲ್ತಾ ಇತ್ತು. ನೋವಿನಲ್ಲಿಯೂ ಕೂಡ ಅಲ್ಲಿನ ಅರಣ್ಯ ಅಧಿಕಾರಿಗಳು ದಸರಾಗೆ ಕಳಿಸಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಈ ಬಾಲಣ್ಣನ ಕಾಲಿಗೆ ಇಂಜೆಕ್ಷನ್ ಕೊಡುವ ನೆಪದಲ್ಲಿ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದು ರಿಯಾಕ್ಷನ್ ಆಗಿ ಕಿವಿಯಲ್ಲಿ ಹುಳುಗಳು ಕೂಡ ಬರ್ತಾ ಇರುವಂಥದ್ದು. ಒಂದ್ ಕಡೆ ಇದು ದುರ್ಬಲವಾಗಿರುವುದು ಶೋಚನೀಯ ಅಂತಾನೆ ಹೇಳ್ಬಹುದು. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯ ಸುರಿತಾ ಇತ್ತು. ಮಳೆಯೂ ಕೂಡ ಆರ್ಭಟಕ್ಕೆ ಈಗ ಕಾಳಿಂಗ ಸರ್ಪಕೊಪ್ಪ ತಾಲೂಕಿನ ಮನೆಯೊಂದಕ್ಕೆ ನುಗ್ಗಿದ ಘಟನೆ ನಡೆದಿದೆ. ಈ ಮನೆಯ ದೇವರ ಕೋಣೆಗೆ ನುಗ್ಗಿದ ಕಾಳಿಂಗ ಸರ್ಪವನ್ನ ನೋಡಿ ಮನೆಯವರು ಆತಂಕಗೊಂಡಿದ್ದಾರೆ. ನಂತರ ಮನೆಯಲ್ಲಿದ್ದ ಕಾಳಿಂಗ ಸರ್ಪವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಅದು ನೋಡ್ತದೆ ಅಷ್ಟೇ. ಮಕ್ಕ ಎಂತ ಎಂತ ಮಾಡ್ತಿದ್ಯಾ? ಅಡೆ ಹಚ್ಕೊಂಡಿದ್ಯಲ್ಲ ಅದು ನೋಡ್ತದೆ. ದೀಪಾವಳಿ ಪ್ರಯುಕ್ತ ಶಿಡ್ಲು ಮಲ್ಲಿಕಾರ್ಜುನ್ ಬೆಟ್ಟದಲ್ಲಿ ದಿವಟಿಕೆ ಉತ್ಸವ ನಡೀತಾ ಇದೆ. ಇಲ್ಲಿ ಉತ್ಸವ ನಡೀತಾ ಇದೆ. ಸಂಸದ ಯದುವೀರ್ ಪಡಿಯರ್ ಭಕ್ತರ ಜೊತೆ ಸೇರಿ
ಮಲ್ಲಿಕಾರ್ಜುನ್ ಬೆಟ್ಟವೇರಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಹತ್ತಿದ ಯದುವೀರ್ ಒಡೆಯರ್ ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ್ ದೇಗುಲದಲ್ಲಿ ದೀಪಾವಳಿಯ ವೇಳೆ ದಿವಟಿಗೆ ಉತ್ಸವ ನಡೆಯುವುದು, ಅದರಂತೆ ಇಂದು ದಿವಟಿಗೆ ಉತ್ಸವ ನಡೀತಾ ಇದೆ. ಹೀಗಾಗಿ ಮುಂಜಾನೆಯಿಂದಲೂ ಕೂಡ 6:30ಕ್ಕೆ ಭಕ್ತರ ಜೊತೆ ಬೆಟ್ಟ ಏರಿದ ಯದುವೀರ್ ಸುಮಾರು 3600 ಮೆಟ್ಟಿಲುಗಳುಳ್ಳ ಶಿಡ್ಲು ಮಲ್ಲಿಕಾರ್ಜುನ್ ಬೆಟ್ಟವೇರಿದ್ದಾರೆ. ಮಧ್ಯಾಹ್ನ ನಿಂತ್ಕೊಬೇಡ ಕಣ ಚಿನ್ನ. ಹಾಸನಾಂಬೆಯ ದರ್ಶನಕ್ಕೆ ನಾಳೆಯೇ ಕೊನೆ ದಿನವಾಗಿದ್ದು ಈವರೆಗೆ ಬರೋಬ್ಬರಿ 25 ಲಕ್ಷ ಭಕ್ತರು ದೇವಿ ದರ್ಶನವನ್ನ ಪಡೆದಿದ್ದಾರೆ. ದೀಪಾವಳಿ ಹಿನ್ನೆಲೆಯಲ್ಲಿ ಇಂದು ಸಹ ಹಾಸನಾಂಬೆಯ ದೇವಿ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಆಗಮಿಸಿದ್ರು. ನೂಕುನುಗ್ಗಲು ಆಗದಂತೆ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ವಹಿಸಿದ್ದು ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದೇವಿಯ ದರ್ಶನವನ್ನ ಪಡೆದರು. ಇನ್ನು ದೀಪಾವಳಿ ಹಿನ್ನೆಲೆಯಲ್ಲಿ ಇಂದು ಸಹ ಸಾವಿರಾರು ಜನಸಂಖ್ಯೆಯಲ್ಲಿ ಹಾಸನಾಂಬೆಯ ದೇವಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನಸಂಖ್ಯೆಯಲ್ಲಿ ಇವತ್ತು ಹಾಸನಕ್ಕೆ ಬಂದಿದ್ರು. ಇನ್ನು ಹಾಸನಾಂಬೆಯ ದರ್ಶನಕ್ಕೆ ನಾಳೆಗೆ ಕೊನೆ ದಿನವಾಗಿದ್ದು ಈವರೆಗೂ ಕೂಡ ಬರೋಬ್ಬರಿ 25 ಲಕ್ಷ ಜನರು ಕೂಡ ಬಂದಿರುವಂಥದ್ದು. ದೀಪಾವಳಿ ಹಿನ್ನೆಲೆಯಲ್ಲಿ ಇಂದು ಸಹ ಹಾಸನಾಂಬೆಯ ದೇವಿ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಆಗಮಿಸಿದ್ರು. ನೂಕುನುಗ್ಗಲು ಆಗದಂತೆ ಜಿಲ್ಲಾಡಳಿತ ಈಗಾಗಲೇ ಕಟ್ಟೆಚ್ಚರವನ್ನ ವಹಿಸಿದೆ. ಇದಿಷ್ಟು ಇವರೆಗಿನ ಸುದ್ದಿಗಳು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.